ಎಲ್ಲರಿಗೂ ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕರ್ಜಿಕಾಯಿ ಮಾಡ್ತಾ ಇದ್ದೀವಿ. ಎಳ್ಳು, ಕೊಬ್ಬರಿ, ಬೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಒಂದು ಬೌಲು ಬಿಳಿ ಎಳ್ಳು, ಇದು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಇದು ಚಟಪಟ 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 ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಮಾಡ್ಕೋಬೇಕು. ಹಿಟ್ಟು ಕಲಸಲು ಉದ್ದಕ್ಕೆ ಚಿರೋಟಿ ರವೆ ಒಂದು ಅರ್ಧ ಮೆಜರ್ಮೆಂಟ್ ಬೇಕು. ಇದು ನೋಡಿ, ನಾವು ಫಾರ್ಚೂನ್ ಅವ್ರದ್ದು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇರೋದು ಕರ್ಜಿಕಾಯಿ ಮಾಡಲು. ಇದು 1/4 kg ಮೈದಾ ಹಿಟ್ಟು ಹಾಕೊತಾ ಇದ್ದೀವಿ. 100 ಗ್ರಾಮು ಚಿರೋಟಿ ರವೆ ಹಾಕೊತಾ ಇದ್ದೀವಿ. ಸಾಲ್ಟ್, ಕಲರ್ ಚೆನ್ನಾಗಿ ಬರುತ್ತೆ. ಒಂದು ಪಿಂಚು ಅರಿಶಿನ ಹಾಕೊಳ್ಳಿ. ಸ್ವಲ್ಪ ಸ್ವಲ್ಪ ಪ್ರಮಾಣ ನೀರು ಹಾಕ್ಕೊಂಡು ಗಂಟಿಲ್ದಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿ ಇರಬೇಕಿದು. ಚಪಾತಿ ಹಿಟ್ಟು ಅಷ್ಟು ಸ್ಮೂತಾಗಿರಬಾರ್ದು. ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿ ಬರಬೇಕು. ಕಲಿಸ್ಕೊಂಡ್ಬಿಟ್ಟು 1 ಅವರ್ ನೆನ್ಕೊಳಕ್ಕೆ ಬಿಡಬೇಕು. ಇದು ಇದು ಕರ್ಜಿಕಾಯಿ ಎಳ್ಳು, ಬಿಳಿ ಎಳ್ಳು ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಬೇಕು. ಹುರ್ಕೊಂಡಿದ ನಂತರ ಈ ಸೈಡ್ ನೋಡ್ತಾ ಇದ್ದೀರಾ, ಈ ಥರ ಹಿಟ್ಟನ್ನ ನಾದಬೇಕು. ಈ ಥರ ಗಟ್ಟಿ ಇರಬೇಕು. ಅದ್ರಲ್ಲಿ ರವೆ ಹಾಕಿರ್ತೀವಲ್ವ, ಚೆನ್ನಾಗಿ ಹಾಕ್ಕೊಂಡು ಒಂದು 1 ಅವರ್ ಬಿಟ್ಟರೆ ಚೆನ್ನಾಗಿ ಗಟ್ಟಿ ಆಗುತ್ತೆ. ನೋಡಿ, ನಾನು ಅರ್ಧ ಗ್ಲಾಸ್ ನೀರು ತೊಗೊಂಡಿದ್ದೆ, ಇಷ್ಟು ನೀರು ಮಿಕ್ಕಿದೆ. ಇಷ್ಟಿಟ್ಟಿಗೆ ಈ ಥರ ಪರ್ಫೆಕ್ಟಾಗಿ ಹಿಟ್ಟು ರೆಡಿಯಾಗಿರುತ್ತೆ. ಇಷ್ಟು ಗಟ್ಟಿ ಇದ್ದರೆ ಸಾಕು. ಅದು ರವೆ ಹಾಕಿರ್ತೀವಲ್ವ, ಚೆನ್ನಾಗಿ ಕಳ್ಕೊಳ್ಳುತ್ತೆ, ಅವಾಗ ಗಟ್ಟಿ ಆಗುತ್ತೆ. ಇದಾದ್ಮೇಲೆ 1 ಗಂಟೆ ಹಾಗೆ ಮುಚ್ಚಿಟ್ಬಿಡಿ. 1 ಗಂಟೆ ಕ್ಲೀನಾಗಿ ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡಿ. ಕೊಬ್ಬರಿ ಎಲ್ಲ ನಮ್ಮ ಅಪ್ಪಾಜಿ ತುರಿದು ರೆಡಿ ಇಟ್ಕೊಂಡಿದೆ. ಅಂದರೆ ಗುಂಡ ಊಟ ಮಾಡ್ತಿದ್ದಾನೆ. 10ನೇ ರೌಂಡ್ ಇದು. ಇದು ಒಣ ಕೊಬ್ಬರಿ, ತುರಿದಿರೋ ಒಣ ಕೊಬ್ಬರಿ. ಇದನ್ನ ಮಿಕ್ಸರಲ್ಲಿ ಹಾಕೊಂಡು ಸಣ್ಣಕ್ಕೆ ಪುಡಿ ಮಾಡ್ಕೋಬೇಕು. ಈಗ ಡ್ರೈ ಫ್ರೂಟ್ಸ್ ಇದ್ರೆ ಹಾಕೋಬೋದು. ಈಗ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ, ಅದಕ್ಕೆ ನಾವು ಹಾಕೋಂತ ಇಲ್ಲ. ಇದು ನೋಡಿ, ಏಲಕ್ಕಿಕಾಯಿ ಬೀಜ. ಇದು ಏಲಕ್ಕಿ, ಇದರಿಂದ ಬಿಡಿಸ್ಕೊಂಡಿರೋದು ಏಲಕ್ಕಿಕಾಯಿ ಬೀಜಗಳು. ಇದು ಮಿಕ್ಸಿ. ಪ್ರೀತಿ ಜುವಾನ್ ಅವ್ರದ್ದು ಪ್ರಮೋಷನ್ ಅಲ್ಲ, ಪ್ರಮೋಷನ್ ಕೊಟ್ಬಿಡ್ತಾರೆ. ನೀವು ಜನ ಸಬ್ಸ್ಕ್ರೈಬ್ ಮಾಡಿಸಿ ಪ್ರಮೋಷನ್ ಎಷ್ಟು ಕೈ ಗೊತ್ತು. ಹೌದು, ಬರೀ ಬೈತಾ ಇರ್ತಾನೆ ನನ್ನ ಮಗ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋಸ್ ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದು. ಈ ಥರ ಸಣ್ಣಗೆ ಪುಡಿ ಮಾಡ್ಕೊಳ್ಳಿ. ಬೈ ನೋಡಿ, ಎಳ್ಳಿದೆ ಅಲ್ಲ, ಎಳ್ಳಿನ ಪಾತ್ರೆಗೇನೆ ಇದು ಪುಡಿ ಮಾಡ್ಕೊಂಡಿರೋ ಒಣ ಕೊಬ್ಬರಿ ಹಾಕ್ತಾ ಇದ್ದೀನಿ. ಇನ್ನೊಂದು ಬ್ಯಾಚ್ ಇದೆ, ಇನ್ನೊಂದು ಬ್ಯಾಚ್ನು ಅದೇ ಥರ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಇದು ಎಷ್ಟು ಜನ ತಿನ್ಬೋದು? ಎಷ್ಟು ಕರ್ಜಿಕಾಯಿ ಆಗುತ್ತೆ? ಇದಾಗುತ್ತೆ ಒಂದು 50 to 60 ಪೀಸಸ್ ಆಗುತ್ತೆ. 50ರಿಂದ 60 ಕರ್ಜಿಕಾಯಿ ಆಗುತ್ತೆ. ಸೆಕೆಂಡ್ ಬ್ಯಾಚು ಹಾಕ್ಕೊತಾ ಇದ್ದೀನಿ. ನೋಡಿ, ಎಳ್ಳು ಒಣ ಕೊಬ್ಬರಿ ಎರಡು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಈಗ ಬೆಲ್ಲದ ಪುಡಿ ಹಾಕ್ತೇನೆ. ನೋಡಿ, ಇದು ಆರ್ಗ್ಯಾನಿಕ್ ಬೆಲ್ಲದ ಪುಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಮನೇಲಿ ಇದನ್ನೇ ಯೂಸ್ ಮಾಡೋದು, ಟೀ ಕಾಫಿಗೆಲ್ಲ. ಸಿಹಿ ಮಾಡಲು ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಕರ್ಜಿಕಾಯಿ ಮಾಡಲು ಒಂದು ಅರ್ಧ kg ಬೇಕಾಗುತ್ತೆ. ಗುಂಡ ಕರ್ಜಿಕಾಯಿ ತಿಂತೀಯಪ್ಪ? ಗುಂಡಣ್ಣ
ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದರಲ್ಲಿ. ಇದು ಚಿಕ್ಕದಾಯಿತು ಬಾಣಲಿ ಅಂತ ಎರಡು ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಿಮಗೆ ನನ್ನ ವಾಯ್ಸ್ ಇಷ್ಟ ಆಗಿಲ್ಲ ಅಂದರೆ ನನ್ನ ಮಗನೇ ವಾಯ್ಸ್ ಓವರ್ ಕೊಡ್ತಾರೆ. ನನ್ನ ಮಗ ತುಂಬ ಬೈತಾ ಇದ್ದಾರೆ, ನಿಂದು ಭಾಷೆ ವಾಯ್ಸು ಸರಿ ಇಲ್ಲ ಅಂತೇಳಿ. ನೀವು ಕಮೆಂಟ್ ಹಾಕಿ. ನಮ್ಮ ಮಗ ಬೈತಾ ಇದ್ದಾರೆ, ನೀನು ಯೂಟ್ಯೂಬ್ ಕನ್ನಡ ಮಾತಾಡಬೇಡ, ನಾರ್ಮಲ್ ಕನ್ನಡ ಮಾತಾಡ. ಅದು ಬಂದ್ಬಿಡುತ್ತೆ ರಮೇಶ್, ಏನು ಮಾಡೋಕ್ಕಾಗಲ್ಲ. ಬಾಣಲಿಯಿಂದ ಎತ್ತಾಗ್ತಾ ಇದೆ ಅದಕ್ಕೆ. ಇದು ಬಾಣಲಿ ಕರಿಯೋದಕ್ಕೆ ಬೇಕಪ್ಪ, ನನಗೆ ಇದೇ ಬಾಣಲೆಲ್ಲೇ ಕಂಫರ್ಟ್ ಆಗೋದು. ಈ ಬಾಣಲಿ ಚೆನ್ನಾಗಿರುತ್ತೆ ಕರಿಯಲು, ದಪ್ಪ ಇದೆ ತಳ, ಇದು ಚೆನ್ನಾಗಿ ಬರುತ್ತೆ, ಕೆಂಪಗೆ ಬರುತ್ತೆ ಚೆನ್ನಾಗಿ ಅಂತ ಈ ಬಾಣಲಿನ ಖಾಲಿ ಮಾಡ್ಕೊಂಡು ಕ್ಲೀನ್ ಮಾಡಿಕೊಂಡು ಇದರಲ್ಲೇ ಕರಿತೀನಿ ಎಣ್ಣೆ ಹಾಕ್ಕೊಂಡು. ಮತ್ತೆ ತೋರ್ಸೋಣ ಕರಿಯೋದನ್ನ. ಅಡುಗೆ ಮಾಡ್ತಿದ್ಯಾ? ಈಗ ನಾವು ಗ್ಯಾಸ್ ಸ್ಟವ್ನ ಕೆಳಗೆ ಇಳಿಸ್ಕೊಂಡ್ಬಿಟ್ಟಿದ್ವಿ. ಕರಿಯೋಕ್ಕೆ ತುಂಬ ಹೊತ್ತಾಗುತ್ತೆ ನಿಂತ್ಕೊಂಡು ಅಂತೇಳಿ ಕೆಳಗೆ ಇಟ್ಕೊಂಡು ಕರಿತೀವಿ. ನಮ್ಮ ಗುಂಡ ನೋಡಿ ಇಲ್ಲಿ ಗುಂಡ. ಬಾಡ್ಲಿ ಚೆನ್ನಾಗಿ ಬಿಸಿ ಆಗೈತೆ. ಈಗ ನೋಡ್ರಿ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಒಂದು ಅರ್ಧ ಹಾಕಿದ್ರೆ ಸಾಕು, ತುಂಬ ಹಾಕೋಬೇಡಿ. ಕರ್ಜಿಕ ಹಾಕಿದಾಗ ಮೇಲೆ ಬಂದ್ಬಿಡುತ್ತೆ. ಒಂದು ಅರ್ಧ ಹಾಕೊಳ್ಳಿ. ಅರ್ಧ ಹಾಕ್ತಾ ಇದ್ದೀನಿ. ಅರ್ಧ ಕಾಯ್ತಲ್ಲ, ಏನು ಹಾಕ್ತಾ ಇದ್ದೀನಿ. ರೀ ಅದಕ್ಕೆ ರೀ ಮನೇಲಿ ಎಲ್ಲರೂ ಮಾತಾಡ್ಬೇಕು. ಇದು ಎಲೆ ಉದ್ದಲು ಒಣ ಹಿಟ್ಟು ನೋಡಿ, ಹಿಟ್ಟು ಚೆನ್ನಾಗಿ ನೆಂದಿದೆ. ಈಗ ಕೈಗೆ ಒಂಚೂರು ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಟ್ಟನ್ನು ತಗೊಂಡು ಬಿಟ್ಟೆ ಅದು ನನಗೆ ಇದು 1 ಅವರ್ ಚೆನ್ನಾಗಿ ನಾದ್ಕೋಬೇಕು. ಈ ಥರ ಇದು ಕಲ್ಲಿಂದು ಗ್ರಾನೈಟಿಂದು ಮಣೆ, ಇದು ಜರುಗುತ್ತೆ ಅಂತ ಕೆಳಗಡೆ ಬಟ್ಟೆ ಹಾಕೊಂಡು ಇಟ್ಕೊಂಡಿದ್ದೀನಿ. 2 ಮಣೆ ಇಟ್ಕೊಂಡಾಗೈತೆ. ಸ್ವಲ್ಪ ನನ್ನ ದಪ್ಪ ಸಣ್ಣ ಇರೋದ್ರಿಂದ ಬಗ್ಗಕ್ಕೆ ಕಷ್ಟ ಅಂತ 2 ಮಣೆ ಹಾಕೊಂಡ್ಬಿಟ್ಟಿದ್ದೀನಿ. ಬಗ್ಗಕ್ಕೆ ಹೊಟ್ಟೆ ಸಣ್ಣ ಇದೆ ನಂದು. ನಾನೊಬ್ಬಳೇ ಸಣ್ಣ ನಮ್ಮ ಮನೇಲಿ, ಇನ್ನಿದ್ದಾರೆಲ್ಲ ದಪ್ಪ ಇರೋದು. ದೊಡ್ಡ ಗೋಲಿ ಬರುತ್ತಲ್ಲ ಅಷ್ಟು ದಪ್ಪ ತಗೊಂಡ್ರೆ ಸಾಕು. ಪೂರಿಗಿನ ಚಿಕ್ಕದು ಈ ಥರ ತಗೊಂಡ್ಬಿಟ್ಟು ಈ ಥರ ಮಾಡಿ ಎಲ್ಲ ಹಿಟ್ಟಲ್ಲಿ ಹಾಕ್ಕೊಂಡಿರ್ತೀವಿ. ಒಂದ್ಕೊಂದು ಹತ್ತಲ್ಲ ಅವಾಗ. ಇದೆಲ್ಲ ಫಾಸ್ಟಾಗಿ ಫಾಸ್ಟ್ ಇದರಲ್ಲಿ ಮೊಬೈಲಲ್ಲೇ ಫಾಸ್ಟ್ ಮಾಡ್ಕೊಂತಾರಲ್ಲ ಅದು ಮಾತಾಡ್ತಿದ್ರೆ ನೋಡ್ತಾರೆ, ಏನೋ ಹೇಳ್ತಾವ್ರು ಇವರು ಅಂತ. ನೀ ಏನು ಮಾತಾಡ್ಲಿಲ್ಲ ಅಂದ್ರೆ ನೋಡಲ್ಲ. ಅಲ್ಲಪ್ಪ, ಬರೀ ಅಡುಗೆ ಸಂಬಂಧಪಟ್ಟಿದ್ದಲ್ಲ, ಅದರಿಂದ ಯಾಕೆ ಉಪಯೋಗ ಆಗುತ್ತೆ, ಏನೋ ಒಂದು ಹೇಳ್ಬೇಕಾದ್ರೆ. ಅಲ್ಲ, ಫಾಸ್ಟ್ ಆಗಿ ಮಾತಾಡ್ಲಂಗಿದ್ರೆ ಬೇಗ ಬೇಗ ಫಾಸ್ಟ್ ಆಗಿ ಇಟ್ಬಿಡ್ಬೋದು. ಅವಾಗ ಮಾತಾಡಿದ್ರೆ ಫಾಸ್ಟ್ ಆಗಿ ಇಡ್ಬೋದು, ಸ್ಪೀಡ್ ಆಗಿ. ಅದು ಎಲ್ಲಿ ಎಡಿಟ್ ಮಾಡಿದ್ರೆ ಮಾಡ್ಬೋದು. ಇದೊಂದು ಹೇಳ್ಕೊಡು, ಎಲ್ಲ ಫಾಸ್ಟ್ ಆಗಿ ಇಟ್ಕೊಂಡು. ಫಾಸ್ಟ್ ಆಗಿ ಇಟ್ಕೊಂಡು ಏನು ನೀನೇ ಫಾಸ್ಟ್ ಆಗಿ ಈ ಥರ ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ. ಹಿಟ್ಟು ತುಂಬ ಚೆನ್ನಾಗಿ ಗಟ್ಟಿ ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೊಂಡು ತೆಳ್ಳಗೆ ಎಲೆ ಉತ್ಕೊಂಡು ಕಣಕ ಹಾಕೊಂಡು ಮಾಡ್ಕೊಂಡ್ರೆ ಒಂದು 15 ದಿನ 10ರಿಂದ 15 ದಿನ ಆರಾಮಾಗಿ ಹೊರಗಡೆಗೆ ಇಟ್ಕೊಂಡು ತಿನ್ಬೋದು. ಅದ್ಯಾಕಮ್ಮ ಅದು ಲತೋಡಿಗೆ ಕವರ್ ಸುತ್ತಿದೆ? ಇದು ಮೇಲೆ ಹಿಟ್ಟು ಹಾಕದೇ ಇದ್ರೂ, ಕೆಳಗಡೆ ಹಿಟ್ಟು ಉದಿಸ್ಕೊಂಡು ಮೇಲೆ ಹಿಟ್ಟು ಹಾಕ್ತಾ ಇದ್ರು ಲತೋಡಿಗೆ ಇದು ಇರುತ್ತಲ್ಲ, ಇದು ಮೈದಾ ಹಿಟ್ಟಾಗ್ಲಿ, ಅಕ್ಕಿ ಹಿಟ್ಟಾಗ್ಲಿ, ಜೋಳ ಹಿಟ್ಟಾಗ್ಲಿ, ಆ ಹಿಟ್ಟಾದ್ರೂ ಹತ್ಕೊಳ್ಳಲ್ಲ ಅಂತ. ನನಗೆ 6 ಕರ್ಜಿಕ ಮಾಡಿದ್ರೆ ಎದ್ದೋಗ್ತಾನ. 6 ಕರ್ಜಿಕ ಮಾಡ್ಕೊಟ್ಟು ಬಿಡೋಣ, ಆಮೇಲೆ ಅವನೇ ಟೀ ಮಾಡಿ ಮತ್ತೆ ಎಷ್ಟು ಮಾತಾಡ್ತಾನ. ನಾನು ಹಂಗೆ ಟೀ ಮಾಡಕ್ಕೆ ಹೇಳ್ತಾರ ನಮ್ಮ ಮನೇಲಿ. ಕರ್ಜಿಕ ಮಾಡ್ತೀವಿ ನಾವು. ಅವನು ತುಂಬಾ ಬೈತಾ ಇದ್ದಾನೆ ಗೈಸ್. ಅಪ್ಪ ಮಗ ತುಂಬಾ ಇದು ಮಾಡ್ತಾರೆ. ಅವ್ರ ಹತ್ರನೇ ಮಾಡಿಸ್ಬೇಕಲ್ವಾ ಕೆಲಸ ಎಲ್ಲ. ನಾನು ಇಪ್ಪಟ್ಟು ಅವ್ರ ಹತ್ರನೇ ಮಾಡಿಸ್ತೇನೆ. ಏನು ಕಾಲು ಎಳಿತಾರೆ ಅಂದ್ರೆ ಒಬ್ಳು ಸಿಕ್ಬಿಟ್ಟಿದ್ದೀನಿ ಪಾಪದೋಳು ಅಂತ ಹೇಳ್ತಾರೆ. ನಮ್ಮಮ್ಮ ಹೇಳೋದ್ರೆ ಸ್ಟೋರಿನ ಕತೆ ಹೇಳ್ತೈತೆ ನಮ್ಮಮ್ಮ. ಜೋಗಿ 3 ಹೇಳ್ತೈ. ಪಾಪದೋಳು ಸಿಕ್ಕಿದಾಳೆ ಅಂತ ಕತೆ ಹೇಳ್ತಾವ್ರೆ. ಅಲ್ಲಿ ನೋಡೋದು ಎಣ್ಣೆದು. ಎಣ್ಣೆ ಕಾಯ್ತಾ ಇದೆ. ಅದಕ್ಕೆ ಸ್ವಲ್ಪ ಸ್ಲೋ ಸೆಂಡ್ ಮಾಡ್ಕೊಂಡಿದ್ದೀವಿ. ಸಿಮ್ಮಲ್ಲಿ ಇಟ್ಕೊಂಡಿದೀವಿ ಸ್ಟವ್ನ. ಸಿಮ್ ಅಪ್ಪಿ. ಹೂನಮ್ಮ, ಸರಿ ಅಮ್ಮ. ಫ್ಲೋನ ಸಿಮ್ಮಲ್ಲಿ ಇಟ್ಕೊಂಡಿದೀವಿ. ಸರಿ ಆಯ್ತು, ನಂಗೆ ಗೊತ್ತಿರ್ಲಿಲ್ಲ. ನೋಡಿ ಹೆಂಗ್ ಮಾತಾಡ್ತಾರೆ. ನಾನು ಮಾಡ್ತಾ ಇರ್ತೀನಿ ಕೆಲಸನ.
ನಮ್ಮ ಗುಂಡನೂ ರೆಸ್ಪೆಕ್ಟ್ ಕೊಡಲ್ಲ ನನಗೆ. ಯಾಕಮ್ಮ? ಅವನು ಸುಮ್ಮನೆ ತಿಂತಾನೆ, ರಾತ್ರಿ ಬಂದು ಕಸ್ತಾನೆ. ಬಾಯಿ ಚಪ್ಪಲ್ಸೋದ್ರಲ್ಲಿ ಹೆಂಗೆ ಚಪ್ಪಲ್ಸ್ಕೊಂಡು ಗುಂಡ ಬಾ ನನ್ನ ಹತ್ರ ಬಾ. ಇದ್ರೊಳಗೆ ಕೂರಿಸ್ಬಿಟ್ರೆ ಸಿಟ್ಟ ಸುಮ್ಮನೆ ಕೂತ್ಕೊಂತಾನೆ. ಸುಮ್ಮನೆ ಮುರಿದೋಗ್ಬಿಟ್ಟಿತ್ತು ಅಂತ ನಾನೇ ಕೂರ್ಸಲ್ಲ. ನೋಡಿ ಅದೇ ಕೈಯಲ್ಲೂ ಮಾಡ್ಬೋದು ಈ ಥರ. ಮೋಲ್ಡ್ ಇಲ್ಲ ಅಂದರೆ ಕೈಯಲ್ಲಿ ಮಾಡಿದರೆ ಉದ್ದುದ್ದ ಚೆನ್ನಾಗಿರ್ತೈತಿ. ಮೋಲ್ಡಲ್ಲಾದ್ರೆ ಇಟ್ಟು ವೇಸ್ಟ್ ಆಗುತ್ತೆ ನೋಡಿ. 1 ಸ್ಪೂನ್ ಹಾಕೊಳ್ಳಿ. 1 ಸ್ಪೂನ್ ಹಾಕೊಂಡ್ಬಿಟ್ಟು ಥರ ನಿಧಾನಕ್ಕೆ ಇಷ್ಟೇ ಫ್ರೆಂಡ್ಸ್. ಈಸಿ, ಹೆಲ್ತಿಯಾಗಿ ಮಾಡ್ಕೋಬೋದು ಮನೇಲಿ. ಈ ಥರ ಒಂದು ತಾಟ್ ಇಟ್ಕೊಂಡು ಇದೇ ಚೆನ್ನಾಗಿತ್ತು ಅದಕ್ಕಿನ್ನ ಮೋಲ್ಡ್ಗಿನ. ವೇಸ್ಟ್ ಆಗಲ್ಲ. ಮೋಲ್ಡ್ಗಾದರೆ ಒಂದು ಮೋಲ್ಡ್ ಇದ್ದರೆ ಈ ಥರದ್ದು ಈಸಿ. ಇದು ಈಸಿನೇ. ಈ ಥರ ಹಾಕೊಂಡ್ಬಿಟ್ಟು ಈ ಸೈಡೆಲ್ಲ ಸ್ವಲ್ಪ ನೀರು ಹಚ್ಕೋಬೇಕು. ಈ ಥರ ನೀರು ಹಚ್ಕೊಂಡ್ರೆ ಅದು ಓಪನ್ ಆಗಲ್ಲ. ಇಲ್ಲಾಂದರೆ ಅದು ಎಣ್ಣೆ ಕರಿಯೋವಾಗ ಡೀಪ್ ಫ್ರೈ ಮಾಡುವಾಗ ಎಣ್ಣೆಯಲ್ಲೆಲ್ಲ ಪುಡಿ ಬಿದ್ದುಬಿಡುತ್ತೆ. ಪುಡಿ ಬಿದ್ದರೆ ಎಣ್ಣೆ ಹಾಳಾಗುತ್ತೆ. ಇದು ತೆಗೆದ್ಬಿಟ್ಟು ಈ ಥರ ತೆಗೆದ್ಬಿಟ್ರೆ ಮುಗೀತು. ಅಂದರೆ ಶೇಪ್ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈ ಥರ ನೋಡಿ. ನಿಮಗೆ ಅದು ಇಷ್ಟ ಕಮೆಂಟ್ ಹಾಕಿ. ಇದು ಇಷ್ಟ ಆಯಿತಾ? ಇದು ಕೈಯಲ್ಲಿ ಮಾಡಿದ್ದು ಇಷ್ಟ ಆಯಿತಾ? ಮೋಲ್ಡರ್ ಮಾಡಿದ್ದು ಇಷ್ಟ ಆಯಿತಾ? ಎಲ್ಲಿ ತಂದಿದ್ದಮ್ಮ ಮೋಲ್ಡ್? ಅದು ಮೋಲ್ಡ್ ಆನ್ಲೈನಲ್ಲೇ ತೊಗೊಂಡಿದ್ದು, ಅಮೆಝಾನಲ್ಲಿ. ಲಿಂಕ್ ಬೇಕಿದ್ರೆ ಕೇಳಿರಿ, ನಮ್ಮಮ್ಮ ಕಳಿಸ್ಕೊಡುತ್ತೆ. ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೆ. ನೀವು 2-3 ಜನ ಕೇಳಿದ್ರಿ ಅಂದರೆ. ನಮ್ಮ ಮನೇಲಿ ಸಾಕೋಣ ಅಂತ ಬೆಕ್ಕು ತಂದವ್ರೆ. ಬಟ್ ಬೆಕ್ಕೆ ಇವ್ರನ್ನೆಲ್ಲ ಸಾಕ್ತೈತಿ. ಸಾಕೋಣ ಅಂತ ಬೆಕ್ಕು ತಂದಿದ್ವಿ. ಕ್ಯೂಟಾಗಿರ್ಲಿ ಮನೇಲಿ ಅಂದರೆ ಅದು ನೋಡೋಕೆ ಮಾತ್ರ ಹಿಂಗಿದೆ. ಫುಲ್ ರೌಡಿ ಬೆಕ್ಕಿದು. ಸ್ಟಿಟ್ ವೇಸ್ಟ್ ಅದು ಮತ್ತೆ ಮಾಡಕ್ಕೆ ಬರಲ್ಲ. ವೇಸ್ಟ್ ಇರಲ್ಲ ಅದು. ಅದು ಮತ್ತೆ ನಾದ್ಕೊಂಡು ಉಂಡೆ ಕಟ್ಕೋಬೇಕು ನಾವು. ವೇಸ್ಟ್ ಆಗುತ್ತೆ. ಒಂದೊಂದೇ ಹಾಕೋಬೇಕು. ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮೇಲೆ ಬರುತ್ತೆ. ಈ ಥರ ಕಾಣಿಸ್ತೈತಾ? ಗೋಲ್ಡನ್ ಯೆಲ್ಲೋ ಕಲರ್ ಬರೋ ಥರ ಕರೆದ್ರೆ ತಣ್ಣಗಾದ್ಮೇಲೆ ಇದು ರೆಡ್ ಕಲರ್ ಆಗಿ ಬರುತ್ತೆ. ಸ್ವಲ್ಪ ತುಂಬ ಸೀಸಬಾರ್ದು, ಲೈಟಾಗಿ ಕರಿಬೋದು. ನೀ ಏನು ಕಲರ್ ಎಲ್ಲರೂ ನೋಡ್ತಾರೆ ಜನ, ತಲೆ ಕೆಡ್ಸ್ಕೊಂಬೇಡ. ಅವರು ಕರೆಕ್ಟ್ ಅರ್ಥ ಮಾಡ್ಕೊತಾರೆ. ಗೋಲ್ಡನ್ ಬ್ರೌನ್ ಅವ್ರು ಹೇಳು, ಗೋಲ್ಡನ್ ಎಲ್ಲ ಆದರೂ ಹೇಳು. ಗುಂಡ ಹಾಯ್ ಗುಂಡ. ಮೀನ್ ಸಾರು ತಿನ್ ಸಿಂಹ ಆಗ್ಬಿಟ್ಟವನೆ. ಎಷ್ಟು ತಿಂದೆ ಮೀನು ಚಿಂಟು? ತಮಾಷೆ ಹೇಳ್ತಾ ಇಲ್ಲ ಚಿಂಟು, ಅವನೇ ಜಾಸ್ತಿ ತಿಂದಿರೋದು. ಮತ್ತೆ ಅಲ್ಲಿ ಕಸ ಬಿಸಾಕ್ತಿಲ್ಲ, ಅಲ್ಲಿ ಬೇರೆ ಹೋಗ್ತಾನೆ ಮೀನ್ ಸಿಗ್ತಾನೆ ಅಂತ ಹುಡ್ಕೊಂಡು. ಗುಂಡ ಅಲ್ಲ, ಗುಂಡ ಬಿಡು. ನೋಡಿ ಡೀಪ್ ಫ್ರೈ ಆಗಿದೆ ಹೇಗಿದು. ತೆಗಿಯೋಣ ಚಿಂಟು? ಚಿಂಟು ಇಲ್ಲ ಅಂದ್ರೂ ಸುಮ್ಮನೆ ಚಿಂಟು ಅನ್ಕೊಂತ ಮಾಡ್ಬೇಕಂಗಾರ. ಗುಂಡ ಇಷ್ಟನಾ ನಿನಗೆ ಕರ್ಜಿಕಾಯಿ ಅಂದ್ರೆ? ಓಯ್ ಗುಂಡ ಇಷ್ಟನಾ? ಸಿಂಹ ಅವ್ರಿಗೆ ಕೇಳ್ಕೊಂತ ಹೇಳ್ತಿದ್ಯಾ ಹಿಂಗೆ ನೀನು? ಅಲ್ಲಿ ಕೇಳಿಸ್ತಂದೆ. ಕಿಟಕಿ ಹಾಕತ್ತಲ್ಲ, ಕಿಟಕಿ ಬೇರೆ ಹಾಕಿ. ಕರ್ಜಿಕಾಯಿ ರೆಡಿ ಆಗಿದೆ. ಫೈನಲಿ ಕರ್ಜಿಕಾಯಿ ಅಷ್ಟು ರೆಡಿ ಆಗಿದೆ ನೋಡಿ. ಕಾಲೆಲ್ಲ ತುಂಬಾ ನೋವಾಗಿದೆ ಅಪ್ಪ. ನೈಟ್ ಊಟ ಮಾಡ್ಬೇಕು ಇವರಿಗೆ. ಏನು ಮಾಡ್ತೀಯ ಮತ್ತೆ? ಏನಪ್ಪಜೆ ಏನಾರ ಹೇಳ್ತೀನಪ್ಪಜೆ? ಏನಿಲ್ಲ, ಕರ್ಜಿಕಾಯಿ ಫೈನಲಿ ಚೆನ್ನಾಗಿ ರೆಡಿ ಆಗಿದೆ. ನೀವು ಮಾಡಿಕೊಂಡು ಮನೇಲಿ ತಿನ್ನಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಫೈನಲಿ ಚೆನ್ನಾಗಿ ಬಂದಿದ್ದಾವೆ. ತುಂಬ ಚೆನ್ನಾಗಿರುತ್ತೆ. ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಹೆಂಗ್ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಮಗ ಶೂಟ್ ಮಾಡಿರೋದು. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.